ಹಿಂಗೆ ಮುಟ್ಟಿದ್ರೆ ಅಂಟಬಾರ್ದು ಕೈಗೆ. ನೋಡಿ ಹಿಂಗಿದ್ರೆ ಚೆನ್ನಾಗಿ ಬೆಂದಿದೆ ಮುದ್ದೆ ಅಂತ. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಈಶ್ವರತ್ನ ಕಿಚನ್. ನಾನಿವತ್ತು ಮುದ್ದೆ ಮಾಡೋದಕ್ಕೆ ಬರಲ್ಲ ಅನ್ನೋರಿಗೋಸ್ಕರ ಮುದ್ದೆ ಗಂಟಿಲ್ದಾಗೆ ಮತ್ತು ಮುದ್ದೆ ಕೋಲು ಕೂಡ ಬಳಸ್ದೇನೆ ಮುದ್ದೆನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಅದ್ರ ಜೊತೆಗೆ ರಾಗಿನ ನಾನು ಹೇಗೆ ತೊಳೆದು ಒಣಗಿಸಿ ಮಿಲ್ ಮಾಡಿಸ್ತೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಇದೆಲ್ಲ ಕಲ್ಲು ಮಣ್ಣು. ನೋಡಿ ರಾಗಿ ಎಷ್ಟು ಸಖತ್ತಾಗಿದೆ. ಆದರೆ ಎಷ್ಟು ಸಖತ್ತಾಗಿದ್ರೂ ಹಂಗೆ ಮಿಲ್ಬಿಡಿಸಿ ಮುದ್ದೆ ಮಾಡಲ್ಲ ನಾನು. ಯಾವಾಗಲೂ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿಸ್ಬಿಟ್ಟು ನಾನು ರಾಗಿನ ಮಿಲ್ ಮಾಡಿಸ್ತೀನಿ. ತುಂಬ ಚೆನ್ನಾಗಿದೆ. ಇದು ನಮ್ಮ ಅಕ್ಕನ ಮನೆ ರಾಗಿ, ನಮ್ಮ ಅಕ್ಕ ಕೊಟ್ಟಿದ್ದು. ಸಖತ್ತಾಗಿದೆ. ರಾಗಿ ಯೂಶಲಿ ಕೆಂಪಗಿರುತ್ತೆ, ಬಟ್ ಇದು ಆರೆಂಜ್ ಕಲರ್ ಇದೆ. ತುಂಬ ಚೆನ್ನಾಗಿದೆ, ಗಲೀಜಿರುತ್ತೆ. ಎಷ್ಟೇ ಚೆನ್ನಾಗಿದ್ರು ರಾಗಿ. ಈಗ ನಾನು ತೊಳಿತೀನಿ, ನೋಡಿ ಎಷ್ಟು ಗಲೀಜಿರುತ್ತೆ. ನೀರಿದೆ, ನೀರೊಳಗಡೆ ಸುರಿತೀನಿ. ಡಸ್ಟು ಮಣ್ಣು ಎಲ್ಲ ಇರುತ್ತೆ. ನಾನು ತುಂಬ ಜಾಸ್ತಿಯನ್ನು ಮಾಡಿಸಿಟ್ಕೊಳ್ಳಲ್ಲ. 10 kg ಎಷ್ಟು ಬೇಕು 10 kg ಮಾಡಿಸ್ಕೋತೀನಿ. 1 ತಿಂಗಳು ಬರುತ್ತೆ. ನಾನು ಬರೀ ರಾಗಿ ಅಷ್ಟೇ ಯೂಸ್ ಮಾಡಲ್ಲ, ಗೋಧಿ ಜೋಳ ಎಲ್ಲ ಯೂಸ್ ಮಾಡೋದ್ರಿಂದ 10 kg ಬಿಡಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಗಲೀಜು ಕಾಣಿಸ್ತಾ ಇದೆ ಮೇಲೆ. ಅದರಲ್ಲಿ ಕುಪ್ಸ ಅಂತ ಇರುತ್ತಲ್ಲ, ಅದು ಇರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ತಿಂತಾಯಿದ್ರು. ಇವಾಗ ಏನು ತಿಂದರು ಎಲ್ಲದರಲ್ಲೂ ವಿಷಪೂರಿತ. ಆದ್ದರಿಂದ ನಾನು ತೊಳೆದ್ಬಿಟ್ಟೆ ಯಾವಾಗಲೂ ಬಿಡಿಸ್ತೀನಿ. ಹಾಗೆ ತಿನ್ನೋಕ್ಕೆ ಮನಸ್ಸು ಬರಲ್ಲ, ಅಭ್ಯಾಸ ಆಗಿರೋದ್ರಿಂದ. ಖಾಲಿ ಆಗಿತ್ತು ರಾಗಿ ಹಿಟ್ಟು, ಬಿಡಿಸಿರಲಿಲ್ಲ ಮಳೆ ಅಂತ. ಇವತ್ತೊಂಚೂರು ಬಿಸಿಲಿದೆ, ಆದ್ದರಿಂದ ಬಿಡಿಸ್ತಾ ಇದ್ದೀನಿ. ರಾಗಿ ಇಷ್ಟು ಚೆನ್ನಾಗಿದೆ, ಆದರೆ ಅದರೊಳಗಡೆ ಎಷ್ಟು ಗಲೀಜು ಕಾಣಿಸ್ತಿದೆ ನೋಡಿ. ಕಲ್ಲರ್ ಹೆಂಗಿದೆ. ಇಷ್ಟು ಗಲೀಜೆಲ್ಲ ಹೇಗೆ ತಿನ್ನೋದು? ನಾನು ಯೂಸಲಿ 3-4 ಸಲ ತೊಳಿತೀನಿ. ನನಗೆ ತೃಪ್ತಿ ಅನಿಸ್ಬೇಕು, ಅಲ್ಲಿ ತನಕ ಕ್ಲೀನ್ ಆಗೋ ತನಕ ತೊಳಿತೀನಿ ನಾನು. ರಾಗಿ ಮಾತ್ರ ತುಂಬ ಗಲೀಜಿರುತ್ತೆ. ಪ್ಲೀಸ್ ದಯವಿಟ್ಟು ಎಲ್ಲ ಆದರೆ ಈ ಥರ ವಾಶ್ ಮಾಡ್ಕೊಂಡು ಯೂಸ್ ಮಾಡಿ. ಹಿಂದಿನ ಕಾಲದಲ್ಲಿ ಅಡ್ಜಸ್ಟ್ ಆಗ್ತಾ ಇತ್ತು. ಆವಾಗ ಎಲ್ಲ ಆಗಿನ ಪರಿಸರಕ್ಕಾಗ ಎಲ್ಲ ಹೊಂದ್ಕೊಂಡಿತ್ತು. ಇವಾಗ ಕಾಲ ಬದಲಾಗಿದೆ, ಹಿಂದಿನ ಕಾಲದ ಥರ ಇಲ್ಲ ಇವಾಗ. ಲಾಸ್ಟಿಗೆ ಒಂದು ಸಲ ಸ್ವಲ್ಪ ಜಾಲಿಸ್ಕೊಳ್ತೀನಿ. ಕ್ಲೀನಾಗಿ ಜಾಲಿಸ್ಕೋಬೇಕು ಅಂದರೆ ಸ್ವಲ್ಪನೇ ರಾಗಿ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಈ ಥರ ಅಳ್ಳಾಡಿಸಿದ್ರೆ ಅಡಿನಲ್ಲಿ ಕಲ್ಲು ಉಳಿಯುತ್ತೆ. ನಾನು ಮಿಲ್ಲಲ್ಲಿ ಕ್ಲೀನ್ ಮಾಡಿಸೋದ್ರಿಂದ ಫುಲ್ ಜಾಲಿಸ್ತಿಲ್ಲ, ಸ್ವಲ್ಪ ಈ ಥರ ಜಾಲಿಸೋ ಥರ ಮಾಡಿಬಿಟ್ಟು ಮೇಲೆ ರಾಗಿನೆಲ್ಲ ಎತ್ಕೊಳ್ತಾ ಇದ್ದೀನಿ. ಕಲ್ಲಿದ್ದರೆ ಅಡಿನಲ್ಲಿ ಹಾಗೆ ಉಳ್ಕೊಳ್ಳಿ ಅಂತ. ನೀವು ಫುಲ್ ಬೇಕು ಅಂದರೆ ಜಾಲಿಸ್ಕೋಬೋದು. ನಾನಿಲ್ಲಿ ರಾಗಿನಲ್ಲಿರುವ ಧೂಳು ಮತ್ತು ಕಸ ಡಸ್ಟು ಹೋಗಲಿ ಅಂತ ತೊಳೆದಿದ್ದೀನಿ. ಇನ್ನು ಕಲ್ಲೆಲ್ಲ ಮಷೀನ್ ಕ್ಲೀನ್ ಮಾಡುತ್ತೆ. ಪೂರ್ತಿಯಾಗಿ ಜಾಲಿಸ್ಕೊಳ್ತೀನಿ ಅಂದರೆ ತುಂಬ ಟೈಮ್ ಬೇಕು. ನಾನು ಪೂರ್ತಿಯಾಗಿ ಜಾಲಿಸಿಲ್ಲ. ನೋಡಿ ಲಾಸ್ಟಲ್ಲಿ ಮಣ್ಣು ಕಲ್ಲು ಜೊತೆ ರಾಗಿನೂ ಮಿಕ್ಸ್ ಆಗಿರುತ್ತೆ. ನಾನು ಅದನ್ನು ವೇಸ್ಟ್ ಮಾಡಲ್ಲ, ಸ್ವಲ್ಪ ಜಾಲಿಸ್ಕೊಂಡು ತೆಕ್ಕೊಳ್ತೀನಿ. ಹಿಂಗೆ ಮೇಲೆ ತಕ್ಕೊಂಡ್ರೆ ಅಡಿನಲ್ಲಿ ಕಲ್ಲು ಮಣ್ಣು ಹಂಗೆ ಉಳಿಯುತ್ತೆ, ರಾಗಿ ಮಾತ್ರ ಮೇಲೆ ಬರುತ್ತೆ. ನೀರು ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಮೇಲೆ ರಾಗಿ ಬರೋದನ್ನೆಲ್ಲ ಎತ್ಕೊಬೋದು. ನೋಡಿ ಎಷ್ಟು ಉಳಿದಿದೆ ಅಂತ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ನಾವೊಂದು ಬೌಲ್ಗೆ ಸುರ್ಕೊಳ್ಳೋಣ ನಿಧಾನಕ್ಕೆ. ಆಗ ರಾಗಿ ಮಾತ್ರ ಮೇಲೆ ಸುರಿಯುತ್ತೆ, ಮಣ್ಣು ಅಡಿನಲ್ಲಿ ಉಳಿಯುತ್ತೆ. ಈಗ ತೊಳೆದು ಫೈನಲ್ ಆಯಿತು. 4 ಸಲ ತೊಳೆದೆ. ನೋಡಿ ತೋರಿಸ್ತೀನಿ ಮಣ್ಣು ಎಷ್ಟಿದೆ ನೋಡಿ. ಇದೆಲ್ಲ ಕೊನೆಯಲ್ಲಿ ಮಣ್ಣಿರೋದು ಕಾಣಿಸ್ತಿದೆಯಾ? ಕಲ್ಲು ಮಣ್ಣು
ಜಾಲ್ಸಿ ಇಷ್ಟು ಸಿಕ್ಕಿದೆ. ಮಿಲ್ಲಲ್ಲಿ ಕ್ಲೀನ್ ಮಾಡಿಸ್ತೀನಿ ನಾನು. ಸುಮ್ಮನೆ ಮನೇಲಿ ಒಂದು ಸಲ ಡಸ್ಟ್ ಇದ್ದರೆ ಹೋಗಲಿ, ಮಣ್ಣಿದ್ರೆ ಹೋಗಲಿ ಅಂತ ತೊಳೆಯೋದು. ಇಷ್ಟು ಮಣ್ಣು, ಒಂದು ಬೊಕ್ಸೆ ಅಷ್ಟು ಮಣ್ಣೇ ಸಿಕ್ಕಿದೆ, ಮಣ್ಣು ಕಲ್ಲು. ರಾಗಿ ಕ್ಲೀನಾಗಿರೋ ರಾಗಿನಲ್ಲೇ ಇಷ್ಟು ಸಿಕ್ಕಿದೆ. ಆದ್ದರಿಂದ ನಾನು ತೊಳ್ಕೊಂಡು ಈ ಥರ ಬಿಸಿಲಲ್ಲಿ ಒಣಗಿಸ್ಕೊಂಡು ರಾಗಿನ ಯಾವಾಗಲೂ ಮಿಲ್ ಬಿಡಿಸ್ತೀನಿ. ಈಗ ಒಣಗಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿಲಿದೆ, ಒಣಕೊಳ್ಳಿ ಚೆನ್ನಾಗಿ ಬಿಸಿಲಲ್ಲಿ. ಚೆನ್ನಾಗಿ ಒಣಗಬೇಕು, ಇಲ್ಲ ಅಂದರೆ ರಾಗಿ ಹಿಟ್ಟು ಕೆಟ್ಟೋಗುತ್ತೆ, ಬೂಸ್ಟ್ ಬಂದುಬಿಡುತ್ತೆ ಬೇಗ. ಚೆನ್ನಾಗಿ ಬಿಸಿಲಲ್ಲಿ ಒಣಗಲಿಲ್ಲ ಅಂದರೆ. ನಾನು ರಾಗಿಗಿಂತ ಮುಂಚೆ ಅಕ್ಕಿನೂ ಕೂಡ ಅದ್ರ ಜೊತೆಗೆ ಜಾಲಿಸಿ ತೊಳೆದು ಒಣಗಾಕಿದ್ದೀನಿ. ಜೋಳ ಈ ಸಲ ಇತ್ತು, ಈ ಸಲ ಜೋಳ ಬಿಡಿಸ್ತಾ ಇಲ್ಲ. ನೋಡಿ, ಮಳೆಗೆ ಗೊತ್ತಾಗುತ್ತೆ ಅನಿಸುತ್ತೆ. ತೊಳೆಯೋ ತನಕ ಬಿಸಿಲಿತ್ತು, ತೊಳೆದು ಹಾರಾಕಿದ್ದೀನಿ. ಈಗ ಮಳೆ ಬರೋ ಥರ ಆಗಿದೆ, ಮೋಡ. ಮಳೆ ಬರುತ್ತೇನೋ ಗೊತ್ತಿಲ್ಲ. ತೊಳೆದು ಹಾಕಿದ್ದೀನಿ ಒಣಕೊಳ್ಳಿ. ನೋಡಿ, ಚೆನ್ನಾಗಿ ಒಣಗಿದೆ. ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ತಗೊಬಂದಿದ್ದೀನಿ. ನಾನೇ ಮಿಲ್ ಬಿಡ್ಸೋಕ್ಕೆ ಬಂದಿದ್ದೀನಿ. ಅಕ್ಕಿನೂ ಮಿಲ್ ಬಿಡ್ಸೋಕ್ಕೆ ತಗೊಬಂದಿದ್ದೀನಿ. ಇದು ಅಪ್ಪಾಜಿ ಕೆಲಸ. ಯಾವಾಗ್ಲೂ ಅಪ್ಪಾಜಿನೇ ಮಿಲ್ ಬಿಡಿಸ್ಕೊಬರೋದು. ನಾನೇ ಯಾಕಪ್ಪ ಮಿಲ್ ಬಿಡ್ಸೋಕ್ಕೆ ಬಂದಿದ್ದೀನಿ ಅಂದರೆ, ಅವರು ಸಣ್ಣದಾಗಿ ಬಿಟ್ಕೊಟ್ಬಿಡ್ತಾರೆ. ಯಾವಾಗ್ಲೂ ಮುದ್ದೆ ಮಾಡ್ಬೇಕಾದ್ರೆ ಗಂಟಾಗುತ್ತೆ, ಮತ್ತು ಕ್ಲೀನ್ ಮಾಡಿರಲ್ಲ ರಾಗಿನ. ಅಂಬ್ಲಿ ಕದ್ರಬೇಕಾದ್ರೆ ಅಡಿನಲ್ಲಿ ಕಲ್ಲು ನನಗೆ ಕರ್ರ ಅಂತ ಸಿಗ್ತಾ ಇರುತ್ತೆ. ಅದರಿಂದ ನೀಟಾಗಿ ನಾನೇ ಕ್ಲೀನ್ ಮಾಡಿಸ್ಕೊಂಡು, ಮತ್ತು ನನಗೆ ಮುದ್ದೆ ಮಾಡೋದಕ್ಕೆ ಹದವಾಗಿ ತುಂಬ ಸಣ್ಣಗೆ ಬಿಟ್ಬಿಡ್ತಿದ್ರು. ಅದರಿಂದ ಹದವಾಗಿ ನಾನೇ ಮಿಲ್ ಮಾಡಿಸ್ಕೊಂಡು ಹೋಗೋಣ ಅಂತ ತಗೊಂಡು ಬಂದಿದ್ದೀನಿ. ನಾನು ಲಾಸ್ಟ್ ಟೈಮು ಈ ಮಿಲ್ಲಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಿಡಿಸ್ಕೊಂಡು ಹೋಗಿದ್ದೆ, ಕಲ್ಲಿರಲಿಲ್ಲ. ಅದರಿಂದ ಈ ಸಲನೂ ಇದೇ ಮಿಲ್ಲಿಗೆ ಬಂದಿದ್ದೀನಿ. ನಾನು ಮಿಲ್ ಮಾಡೋರ್ಗೆ ಹೇಳಿದ್ದೆ, ಅಣ್ಣ ಸ್ವಲ್ಪ ದಪ್ಪಕ್ಕೆ ಬಿಡಿ ಅಂತ. ತುಂಬ ಏನು ದಪ್ಪಕ್ಕೆ ಬಿಟ್ಟಿಲ್ಲ, ಆದರೆ ಓಕೆ. ಈಗ ಮನೆಗೆ ಬಂದು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಏನೂ ಇಲ್ಲ, ನೀಟಾಗಿದೆ. ಬಟ್ ಜರಡಿ ಮಾಡ್ಕೊಳ್ಳೇಬೇಕಲ್ವ. ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ ಒಳಗಡೆ, ಮತ್ತು ಡಸ್ಟ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಕುತ್ಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಆರಾಮಾಗಿ ಜರಡಿ ಮಾಡ್ಕೋಬೋದು. ಇದು ನಂದು ರಾಗಿ ಹಿಟ್ಟಿನ ಡಬ್ಬ. ಇದಕ್ಕೆ ಇವಾಗ ಸುಟ್ಕೊಳ್ಳೋಣ. ಇದೊಂದು ಡಬ್ಬ ಮಾಡಿಸಿದ್ರೆ 1 ತಿಂಗಳು ಬರುತ್ತೆ ನನಗೆ. ನಿಧಾನಕ್ಕೆ ಹಾಕೋಬೇಕು, ಇಲ್ಲ ಅಂದ್ರೆಲ್ಲ ಹಾರೋಗ್ಬಿಡುತ್ತೆ. ಕರೆಕ್ಟಾಗಿದ್ರು ಫುಲ್ ಆಗಿದೆ. 1 ತಿಂಗಳು ಬರುತ್ತೆ ನಮಗೆ. ನಾನಿವತ್ತು ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಏನು ಮುದ್ದೆ ಮಾಡ್ತಿದ್ದಾಳಲ್ಲ ಅಂತ ನಗಬೇಡಿ. ನಾನು ಬರೋರಿಗಲ್ಲ, ಬರದೇ ಇರೋರಿಗೆ, ಇವಾಗ ಮುದ್ದೆ ಮಾಡೋಕ್ಕೆ ಕಲಿತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮೊದಲು ಮುದ್ದೆ ಮಾಡೋದಕ್ಕೆ ಕುಕ್ಕರ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಯೂಸಲ್ಲಾಗಿ ನಾನು ಮುದ್ದೆ ಮಾಡೋದು ಈ ಥರ ಬಾಣಲೆಗಳಲ್ಲಿ ಮುದ್ದೆ ಮಾಡ್ತೀನಿ. 3 ಮುದ್ದೆ ಅಷ್ಟೇ ನಾನು ಮಾಡೋದು, ನಮ್ಮ 3 ಜನಕ್ಕೆ ಡೈಲಿ. ಇನ್ನು ಇವತ್ತು ವೀಡಿಯೋಗಲ್ವಾ ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ಕೊಂಡು ಇದನ್ನು ತಗೊಂಡೆ. ನಿಮಗೆ ಪರ್ಫೆಕ್ಟಾಗಿ ಅಳತೆ ಅಂದರೆ ನಾನು ಹೇಳ್ತೀನಿ ನೋಡಿ. ಈ ಥರ ಬೌಲಲ್ಲಿ 1 ಬೌಲ್ಗೆ 1 ಮುದ್ದೆ ಕರೆಕ್ಟಾಗಿ ಬರುತ್ತೆ. 2 ಬೌಲ್ ನೀರು ಹಾಕ್ಕೊಂಡು 1 ಬೌಲ್ ರಾಗಿ ಹಿಟ್ಟು ಹಾಕ್ಕೊಂಡ್ರೆ 2 ಮುದ್ದೆ ಕರೆಕ್ಟಾಗಿ ಬರುತ್ತೆ. ಈ ಥರ ಮೆಜರ್ಮೆಂಟ್ ಕರೆಕ್ಟಾಗಿ ಬೇಕು ಅಂದರೆ. ನಾನು ಅಳತೆ ಪ್ರಮಾಣ ಎಲ್ಲ ಯೂಸ್ ಮಾಡಲ್ಲ, ವಿಡಿಯೋಗೋಸ್ಕರ ಅಳತೆ ಅಂತ ಮಾಡ್ತಾ ಇರೋದು. ನಾನೀಗೊಂದು 5-6 ಮುದ್ದೆ ಬರೋ ಥರ ಮಾಡ್ತೀನಿ. ಇದರಲ್ಲಿ ನಾನು 5 ಬೌಲ್ ನೀರು ಹಾಕ್ಕೋತೀನಿ ಇವಾಗ.
ನಾನು ಹೇಳಿದೆ ಯೂಸಲಿ ನಾನು ಅಳತೆ ಮಾಡಲ್ಲ, ಎಲ್ಲ ನನ್ನ ಕೈ ಅಳತೆ ಕಣ್ಣು ಅಳತೆ ಅಷ್ಟೇ ಅಂತ. ಬಟ್ ನಿಮಗೆ ತೋರಿಸ್ಬೇಕಲ್ಲ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ನೀರು ಕಾಯಲಿ, ಸ್ವಲ್ಪ ವೆಯ್ಟ್ ಮಾಡೋಣ. ಇವಾಗ ನೀರು ಕಾಯ್ತಾ ಇದೆ, ಸ್ವಲ್ಪ ಕಾಯಲಿ. ನಾವಿವಾಗ ಒಂದು 2 ಮುದ್ದೆ 3 ಮುದ್ದೆ ಮಾಡೋದಕ್ಕೆ ಕಷ್ಟಪಡ್ತೀವಿ. ನಮ್ಮ ಮನೇಲಿ ನಮ್ಮಮ್ಮ ದೊಡ್ಡಮ್ಮ ಮಾಡ್ತಿತ್ತು 1 ಟೈಮ್ಗೆ ಬೆಳಿಗ್ಗೆ ರಾತ್ರಿ ಒಂದು 20 ಮುದ್ದೆ, 15-20 ಮುದ್ದೆ. ನನಗೆ ಗೊತ್ತಿರೋಂಗೆ ಅದಕ್ಕಿಂತ ಹಿಂದೆ ಇನ್ನೂ ಜಾಸ್ತಿ ಮಾಡ್ತಿದ್ರಂತೆ. ಆಮೇಲೆ ರಾತ್ರಿ ಒಂದು 15-20 ಅಷ್ಟು ಮುದ್ದೆ. ಇನ್ನು ಕೆಲಸದವ್ರಿನ ಜಮೀನು ಕೆಲಸ ಎಲ್ಲ ಇದ್ದಾಗ 50-60 ಮುದ್ದೆ ಎಲ್ಲ ತಿರ್ಗೋರು. ಇಷ್ಟು ದಪ್ಪ ಪಾತ್ರೆ, ನಮ್ಮ ಮುದ್ದೆ ಪಾತ್ರೆ ಇರ್ತಿತ್ತು ನಮ್ಮ ಮನೆಯಲ್ಲಿ, ನನಗೆ ಗೊತ್ತಿರೋಂಗೂ. ಅವಾಗೆಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಇರ್ತಾಯಿದ್ರು, ಅಷ್ಟೊಂದೆಲ್ಲ ತಿರುಗಿಸ್ತಾಯಿದ್ರು ಮುದ್ದೆ. ಇವಾಗ ನಮಗೆ 1 ಮುದ್ದೆ 2 ಮುದ್ದೆ ಮಾಡ್ಕೊಂಡು ತಿನ್ನೋದೇ ಕಷ್ಟ ಆಗಿ ಒಂದೊಂದಿನ ಆ ಮುದ್ದೆ ಎಲ್ಲ ಸ್ಕಿಪ್ಪೇ ಮಾಡಿಬಿಡ್ತೀವಿ. ಬಟ್ ಆರೋಗ್ಯಕ್ಕೆ ಮುದ್ದೆ ತುಂಬ ಒಳ್ಳೆಯದು. 1 ಟೈಮ್ ಆರೋ ದಿನಕ್ಕೆ ಮಾಡ್ಕೊಂಡು ತಿನ್ನಿ. ಅದೇ ಬೌಲಲ್ಲಿ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕಿ ಇವಾಗ ಆಮ್ಲೆ ಕದ್ರಿಸ್ಕೊಳ್ತಾ ಇದ್ದೀನಿ. ನೀರು ತುಂಬಾ ಕಾಯಬಾರ್ದು, ಕಡಿಮೆನೂ ಕಾಯಬಾರ್ದು, ಮೀಡಿಯಮಾಗಿ ಒಂದು ಹದದಲ್ಲಿ ಕಾಯಬೇಕು. ನೋಡಿ ಹೊಗೆ ಬರ್ತಿದೆ ಇಷ್ಟು. ಒಂದು ಚುಚ್ಚು ಬಬಲ್ಸ್ ಬಂದಾಗ ಕದ್ರಿದ್ರೆ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಕಾಯಕ್ಕೆ ಬಿಟ್ಟರೆ ಗಂಟಾಗುತ್ತೆ, ಕಡಿಮೆ ಕಾಯಕ್ಕೆ ಬಿಟ್ಟಿದ್ರೆ ಹಿಂಗೆ ಕಲಸ್ಬಿಟ್ಟು ಬಿಡ್ತೀವಲ್ಲ ಅಡಿನಲ್ಲಿ ಒಂಥರ ಹಿಟ್ಟು ಕುತ್ಕೊಳ್ಳುತ್ತೆ. ಅದು ಮುದ್ದೆ ಮಾಡಿದಾಗ ಗಂಟು ಬರುತ್ತೆ. ಅದಕ್ಕೆ ಏನೋ ಬೆನಿಟ್ ಬೀಳೋದು ಏನೋ ಅಂತ ಹೇಳ್ತಾರೆ, ಅದು ಗಂಟು ಆಗುತ್ತೆ, ಮುದ್ದೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಫಾಸ್ಟಾಗಿ ತಿರುಗಿಸ್ಬಿಟ್ಟು ಹಿಂಗೆ ಮಾಡಿದ್ರೆ ಏನಾದ್ರು ಹಿಟ್ಟಿಟ್ಟು ಉಳ್ಕೊಂಡು ಇದ್ರೂ ಎಲ್ಲ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಕರೆಕ್ಟ್ ಟೈಮಲ್ಲಿ ಅಂಬ್ಲಿ ಕದ್ರಿದ್ದೀನಿ, ಕರೆಕ್ಟ್ ಟೈಮಿಗೆ ಬಂದಿದೆ. ಇಲ್ಲಾಂದರೆ ಈ ಥರ ಬರಲ್ಲ. ಇಷ್ಟು ಥಿಕ್ನೆಸ್ ಆಗಿದ್ರೆ ಸಾಕು. ತೆಳ್ಳ ಕಲಿಸ್ಕೊಂಡ್ರೆ ಗಂಟಾಗುತ್ತೆ, ಗಟ್ಟಿ ಕದ್ರಿದ್ರೆ ಅಂಬ್ಲಿನ ಮುದ್ದೆ ಬೇಯಲ್ಲ. ಏನು ಮೆತ್ತಗಾಗೋದು ಅಂತ ಹೇಳ್ತಾರೆ, ಹಂಗಾಗುತ್ತೆ. ಬಿಸಿಲು ಮುದ್ದೆ ಆಗುತ್ತೆ ಗಟ್ಟಿ ಕಲಿಸ್ಕೊಂಡ್ರೆ ಅಂಬ್ಲಿನ. ತೆಳ್ಳ ಕಲಿಸ್ಕೊಂಡ್ರೆ ಗಂಟಾಗುತ್ತೆ. ನೋಡಿ ಇದು ಪರ್ಫೆಕ್ಟಾಗಿ ಕದ್ರುಕೊಂಡಿದ್ದೀನಿ. ಸಾರಿ, ಇದು ಅಂಬ್ಲಿ ಕುದೀಲಿ, ಸ್ವಲ್ಪ ಕುದಿಯಕ್ಕೆ ಬಿಡೋಣ. ನಾನು ಆವಾಗಲೇ ಹೇಳಿದೆ ಅಡಿನಲ್ಲಿ ಅಂಬ್ಲಿ ನೀರು ಕಾಯ್ದೇ ಕದ್ರಿರ್ತೀವಲ್ಲ ಅಂಬ್ಲಿನ, ಆವಾಗ ಹಿಂಗೆ ಬಿಟ್ಟು ನಾವು ಸುಮ್ಮನೆ ಏನೋ ಮಾಡ್ಕೊಂಡು ಹೋದರೆ ಅಡಿನಲ್ಲಿ ಹಿಟ್ಟಿಟ್ಟು ಹಂಗೆ ಕುತ್ಕೊಂಡು ಗಂಟಾಗುತ್ತೆ ಮುದ್ದೆ ಮಾಡಿದಾಗ. ಕುದಿಯಕ್ಕೆ ಬಿಡೋಣ ಸ್ವಲ್ಪ, ಇದು ಅಂಬ್ಲಿ ಚೆನ್ನಾಗಿ ಕುದೀಲಿ. ಮುದ್ದೆ ಮಾಡಬೇಕಾದ್ರೆ ಮುದ್ದೆ ಗಂಟಾಗುತ್ತೆ ಅಂತ ಭಯ ಇರೋರು ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಬಳಸಿ. ಈಗ ಅಂಬ್ಲಿ ಕುದೀತಿರ್ಬೇಕಾದ್ರೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಅದಕ್ಕೆ ಹಾಕಿದ್ರೆ ಮುದ್ದೆ ತಿರುಗಿಸಿದಾಗ ಮುದ್ದೆ ಗಂಟಾಗಲ್ಲ. ಈ ಥರ ಹಳ್ಳಿನಲ್ಲೆಲ್ಲ ಜಾಸ್ತಿ ಮುದ್ದೆ ಮಾಡ್ತಾ ಇದ್ರಲ್ವಾ, ಆವಾಗ ಮುದ್ದೆ ಗಂಟಾಗಬಾರ್ದು ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ರು. ನಾನು ಯೂಸಲಿ ಹಾಕಲ್ಲ ಡೈಲಿ, ನಾನು ಉಪ್ಪು ತುಂಬ ಕಡಿಮೆ ಪ್ರಮಾಣ ತಿನ್ನೋದು. ನೀವು ಹೊಸ್ದಾಗಿ ಟ್ರೈ ಮಾಡ್ತಿರ್ತೀರಲ್ಲ ಮುದ್ದೆ ಅದು ಗಂಟಾಗಬಾರ್ದು ಅಂತ ಏನಾದ್ರು ಇದ್ದರೆ ಹಿಂಗೆ ಅಂಬ್ಲಿ ಕುದಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮುದ್ದೆ ಗಂಟಾಗಲ್ಲ. ನೋಡಿ ಕುದೀತಾ ಇದೆ, ಅಡಿನಲ್ಲಿ ಏನು ಗಂಟು ಆ ಥರ ಏನೂ ಬಂದಿಲ್ಲ, ನೀಟಾಗಿ ಬಂದಿದೆ. ನಾನೀಗ ನೀರು ಹಾಕಿದ್ನಲ್ಲ ಅದೇ ಬೌಲಲ್ಲಿ 2 ಕಪ್ಪು ರಾಗಿ ಹಿಟ್ಟನ್ನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. 2.5 ಕಪ್ ಯಾಕಪ್ಪ ಯೂಸ್ ಮಾಡ್ತಿಲ್ಲ ಅಂದರೆ ನಾನು ಇನ್ನು ಅರ್ಧ ಕಪ್ನ ರಾಗಿ ಅಂಬ್ಲಿ ಕದ್ರಬೇಕಾದ್ರೆ ಯೂಸ್ ಮಾಡಿದ್ದೀನಿ. ಆದ್ದರಿಂದ ನಾನೀಗ 2 ಕಪ್ಪು ರಾಗಿ ಹಿಟ್ಟ ಬೇಯೋದಕ್ಕೆ ಹಾಕಿದ್ದೀನಿ. ಇವಾಗ ಹಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಮುದ್ದೆ ತಿರುಗ್ಸೋಕ್ಕೆ ನಾನಿಲ್ಲಿ ಕೋಲ್ ಬಳಸ್ತಾ ಇಲ್ಲ. ನಿಮಗೆ ಬೇಕಾದ್ರೆ ಕೋಲ್ ಇದ್ದರೆ ಕೋಲ್ ಬಳಸ್ಕೊಳ್ಳಿ. ನನ್ನ ಹತ್ರ ಕೋಲ್ ಇದೆ, ಮುದ್ದೆ ಕೋಲು. ಬಟ್ ಇದರಲ್ಲಿ ಕೋಲ್ಗಿಂತ ಚೆನ್ನಾಗೇ ಕಡಿಮೆ ಮುದ್ದೆ ಅಲ್ವಾ ಮಾಡ್ಬೋದು. ಈ ಥರದ್ದು ಒಂದು ಸ್ವಲ್ಪ ಗಟ್ಟಿ ಇರೋ ಅಂಥದ್ದು ಇದ್ದರೆ ತುಂಬ ಚೆನ್ನಾಗಿ ಮುದ್ದೆ ಮಾಡ್ಬೋದು ಗಂಟಿಲ್ದಂಗೆ. ಬನ್ನಿ ಈಗ ತಿರುಗ್ಸೋಣ. ಬೆಂದಿದೆ, ತುಂಬ ಏನು ಬೇಯಿಸ್ಬೇಕು ಅಂತ ಏನಿಲ್ಲ, ಫಸ್ಟು ಹಿಂಗೆ ಒಡ್ಕೊಳ್ಳೋಣ ಮೇಲ್ಗಡೆ ಎಲ್ಲ.
ಹ್ಯಾಂಡಲ್ ಬಿಸಿ ಆಯಿತು, ಅದಕ್ಕೆ ಇಟ್ಕೊಳ್ಳೋದಕ್ಕೆ ನಾನು ಇಕ್ಕಳ ತಗೊಂಡೆ. ಇದು ದೊಡ್ಡ ಸ್ಟವ್ವು, ಸ್ವಲ್ಪ ಉರಿ ಜಾಸ್ತಿ ಬರೋದ್ರಿಂದ ಹೀಟ್ ಬೇಗ ಆಗಿಬಿಡುತ್ತೆ. ಮುದ್ದೆ ತಿರುಗ್ಸೋಕ್ಕೆ ಶಕ್ತಿನೂ ಕೂಡ ಬೇಕು. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಾವು ಎಷ್ಟು ನೀರು ಹಾಕ್ಕೊಂಡಿರ್ತೀವಿ ಅಷ್ಟು ಅದರಲ್ಲಿ ಅರ್ಧ ಹಿಟ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಏನಾದ್ರು ಗಂಟು ಕಾಣಿಸ್ತಿದೆಯಾ ನೋಡಿ. ಒಂಚೂರು ನೀರು ಹಾಕೋಬಂದು ತೋರಿಸ್ತೀನಿ. ಹಿಂಗೆ ಮುಟ್ಟಿದ್ರೆ ಅಂಟಬಾರ್ದು ಕೈಗೆ. ನೋಡಿ, ಹಿಂಗಿದ್ರೆ ಚೆನ್ನಾಗಿ ಬೆಂದಿದೆ ಮುದ್ದೆ ಅಂತ. ಹಿಂಗೆ ಮುಟ್ಟಿದ್ರೂ ಗೊತ್ತಾಗುತ್ತೆ ಗಂಟಿರೋದ್ಯಾ ಅಂತ. ಒಂಚೂರು ಗಂಟಿಲ್ದಂಗೆ ಪರ್ಫೆಕ್ಟಾಗಿ ಬಂದಿದೆ ಮುದ್ದೆ ನೋಡಿ. ಈಗ ಒಂಚೂರು ಮುಚ್ಚೋಣ. ಸಾಕು, ಇವಾಗ ಆಫ್ ಮಾಡಿದ್ದೀನಿ. ಹೊಗೆ ಕಡಿತಾ ಇದೆ, ಬಿಸಿ ಬಿಸಿ ಇದೆ. ಈಗ ಕೆಲವ್ರಿಗೆ ಇದನ್ನ ಕೈಲಿ ಮುದ್ದೆ ಕಟ್ಟಕ್ಕಾಗಲ್ಲ ಅಲ್ವಾ, ಅವ್ರಿಗೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು. ಅವರಿಗೆ ಈ ಥರದ್ದೊಂದು ಬಟ್ಲು ಮನೇಲಿ ಎಲ್ಲ ಮನೇಲಿ ಇರುತ್ತಲ್ವ, ಒಂದು ಬೌಲು, ಅದಕ್ಕೆ ಒಂದು ಸ್ವಲ್ಪ ನೀರು ಅಥವಾ ಆಯಿಲ್, ನಾನು ನೀರೇ ಹಾಕೋತೀನಿ, ಆಯಿಲ್ ಹಾಕಲ್ಲ. ಮುದ್ದೆ ಅಲ್ವಾ, ಏನು ಎಣ್ಣೆ ತುಪ್ಪ ಎಲ್ಲ ಬಳಸಬೇಕು. ಬೇಕಾದ್ರೆ ನಿಮ್ಮ ಇಷ್ಟ ಬಳಸ್ಕೊಳ್ಳಿ. ಇದನ್ನು ಸ್ವಲ್ಪ ದಿಂಡಿಸ್ಕೊಳ್ಳೋಣ, ಚೆನ್ನಾಗಿ ದಿಂಡಿಸ್ಕೋಬೇಕು. ಹಿಂಗೆ ಮಾಡ್ಕೊಳ್ಳೋಕ್ಕೆ ದಿಂಡಿಸ್ಕೊಳ್ಳೋದು ಅಂತ ಕರೀತಾರೆ. ಕಾಣಿಸ್ತಿದೆಯಾ ನಿಮಗೆ? ನೋಡಿ, ಎಲ್ಲ ಒಂಚೂರು ಗಂಟು ಕಾಣಿಸ್ತಿದೆಯಾ? ಆಮೇಲೆ ಹಿಟ್ಟು ಕೂಡ ರಾಗಿ ಹಿಟ್ಟು ಬಿಡಿಸ್ಬೇಕಾದ್ರೂ ಹದವಾಗಿ ಬಿಡಿಸ್ಕೊಂಡ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಈಗ ನಾನು ಮುದ್ದೆ ಕಟ್ಟಕ್ಕೆ ಬಿಸಿ ಅಂತಾರಲ್ಲ ಅವ್ರಿಗೋಸ್ಕರ ನೋಡಿ, ಇದಕ್ಕೆ ನೀರು ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಾಡಿದ್ರೆ ನೋಡಿ, ಕಾಣಿಸ್ತಿದೆಯಾ? ಈ ಥರ ಬಂದಿದೆ. ನನಗೇನು ಈ ಸಮಸ್ಯೆ ಇಲ್ಲ, ನನಗೆ ಬೋಲ್ ನೆಸೆಸಿಟಿ ಇಲ್ಲ. ಕೈಲೇ ನೀಟಾಗಿ ಮಾಡೋಕ್ಕೆ ಬರುತ್ತೆ. ಮುದ್ದೆ ಸುಡುತ್ತೆ ಅನ್ನೋರು ಆ ಥರ ಮಾಡ್ಕೊಳ್ಳಿ. ಈಗ ನಾನು ಈ ಥರದ್ದೊಂದು ಪ್ಲೇಟು, ನಮ್ಮನೇನು ಮರಬಟ್ಲ ಆ ಥರ ಏನು ಯೂಸ್ ಮಾಡಲ್ಲ, ಏನು ಅವಶ್ಯಕತೆ ಇಲ್ಲ. ಈ ಪ್ಲೇಟಲ್ಲೇ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಯಾಕೆ ಮರಬಟ್ಲು ಅದೆಲ್ಲ, ನಾನು ಡೈರೆಕ್ಟ್ ತೆಗೆದು ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡ್ಕೊಳ್ಳಿ ಮುದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಕ್ಬಿಡ್ತೀನಿ. ನೋಡಿ, ನಾನು ಇದೆಲ್ಲ ವೇಸ್ಟ್ ಮಾಡಲ್ಲ. ಇದು ನನ್ನ ಮುದ್ದೆ ಕೊನೆದು. ಇದನ್ನೆಲ್ಲ ಎಸ್ಬಿಟ್ರೆ ಈ ರಾಗಿ ಬೆಳೆಯೋಕ್ಕೆ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ ಅಲ್ವಾ.
ರೈತ ಒಂದೊಂದು ಕಾಳನ್ನು ಸೇರಿಸಿ ಕೂಡಿಸಿ ನಮ್ಮ ತನಕ ತಲುಪಿಸಿರ್ತಾರೆ. ಅದಕ್ಕೆ ನಾವು ಎಸೆದ್ರೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ಎಸೆಯಲ್ಲ, ಅದೆಲ್ಲ ನೀಟಾಗಿ ಎಲ್ಲ ಕೆರ್ಕೊಳ್ತೀನಿ. ಊರಲ್ಲಂದರೆ ಹಸುಗಳಿಗೆ ಹಾಕ್ಬೋದು ಅಲ್ಲಿಗೆ. ಇಲ್ಲಿ ಸುಮ್ಮನೆ ಡ್ರೈನೇಜ್ಗೆ ಯಾಕೆ ಚೆಲ್ಲಬೇಕಲ್ವ. ಇದು ನಂದು ಕೊನೆ ಲಾಸ್ಟ್ ಮುದ್ದೆ. ಯಾವಾಗಲೂ ನಾನು 5 ಮುದ್ದೆ ಮಾಡಬೇಕು ಅಂತ ಮಾಡಿದೆ ಅಲ್ವಾ, ಅದೊಂದು ಸ್ವಲ್ಪ ಸಣ್ಣಕ್ಕೆ ತೆಗೆದೆ, ಇಷ್ಟು ಸ್ವಲ್ಪ ಎಕ್ಸ್ಟ್ರಾ ಆಯಿತು. ನಾನು ಇದನ್ನು ನೀರು ಹೆಚ್ಕೊಳಕ್ಕೆ ಅಂದ್ಬಿಟ್ಟು ಒಂದು ಬೌಲ್ ಇಟ್ಕೊಂಡೆ. ನೀವು ಬೇಕಾದ್ರೆ ನಲ್ಲಿ ಹತ್ರನೇ ಡೈರೆಕ್ಟ್ ಬರ್ತಿರುತ್ತಲ್ಲ, ಬೌಲ್ ಯಾಕೆ ಮಾಡಬೇಕು ಅಂದರೆ ಡೈರೆಕ್ಟಾಗೆ ಕೈಗೆ ಹಿಂಗೆ ನೀರು ಮಾಡಿಕೊಂಡು ಹಿಂಗೆ ಮಾಡಿಕೊಂಡ್ರೂ ಆಗುತ್ತೆ. ನೋಡಿ ಮುಗೀತು. ಮುದ್ದೆನೂ ನಾನು ವೇಸ್ಟ್ ಮಾಡಿಲ್ಲ. ನಾನು ಹೇಳಿದೆ 5 ಮುದ್ದೆ ಆಗುತ್ತೆ ಅಂತ. 5 ಮುದ್ದೆ ತುಂಬ ಸ್ವಲ್ಪ ಸಣ್ಣ ಆಯಿತು, ಅದಕ್ಕೆ ಮಾಡಿದ್ದೀನಿ 5 ಮುದ್ದೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡಿದೆ ಅಂತ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಹೊಸ್ದಾಗಿ ಕಲಿಯೋರು ಮುದ್ದೆನ ಹೇಗೆ ಮಾಡೋದು ಅಂತ ನೋಡಿಕೊಂಡು ಮಾಡಿ. ಪರ್ಫೆಕ್ಟಾಗಿ ನಾನು ಹೇಳಿರೋ ಅಳತೆನಲ್ಲಿ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ, ಒಂಚೂರು ಗಂಟಿಲ್ದಂಗೆ. ಥ್ಯಾಂಕ್ ಯು. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಮುದ್ದೆ ಮಾಡೋದು ಅಂತ. ನನಗಂತೂ ಮುದ್ದೆ ಮಾಡೋದು ಅಂದರೆ ನೀರು ಕುಡ್ದಷ್ಟೇ ಈಸಿ. ನನಗೆ ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಮುದ್ದೆ ಮಾಡು ಅಂದರೆ ನಾನು ಪರ್ಫೆಕ್ಟಾಗಿ ಒಂಚೂರು ಗಂಟಿಲ್ದಂಗೆ ನೀಟಾಗಿ ಮುದ್ದೆ ಮಾಡ್ತೀನಿ. ಅಷ್ಟೊಂದು ನನಗೆ ಈಸಿ ಮುದ್ದೆ ಮಾಡೋದು. ನಾನು ಮಾಡಿದ ಮುದ್ದೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.